ಪ್ರತಿ ವರ್ಷ ನಾಡ ಹಬ್ಬವನ್ನಾಗಿ ಆಚರಿಸುವ ದಸರಾ ಹಬ್ಬಕ್ಕೆ ಇದೀಗ ಅಪಸ್ವರಗಳಿದ್ದಿದೆ. ಯಾಕೆ ಅಂತಂದ್ರೆ ಮಹಾರಾಜರ ಕಾಲದ ಪರಂಪರೆ ಅನುಸಾರವಾಗಿ ತದನಂತರ ಬಂದ ಪ್ರಜಾಪ್ರತಿನಿಧಿಗಳ ಸರ್ಕಾರಗಳು ಕೂಡ ದಸರಾ ಹಬ್ಬವನ್ನ ನಾಡ ಹಬ್ಬವನ್ನಾಗಿ ಅಂದ್ರೆ ಸರ್ಕಾರಿ ಹಬ್ಬವನ್ನಾಗಿ ಆಚರಿಸ್ತಾ ಬಂದಿವೆ. ಅದರಲ್ಲೂ ಮೈಸೂರಿನ ದಸರಾಗೆ ವಿಶೇಷ ಚಾರಿತ್ರಿಕ ಮಹತ್ವವಿದೆ. ಈ ಪ್ರತಿ ವರ್ಷ ಈ ದಸರಾ ಈ ಉದ್ಘಾಟನೆ ನಂತರ ನಡೆಯುವ ನವರಾತ್ರಿ 9 ದಿನಗಳ ಕಾಲ ಅರಮನೆಯ ಆವರಣದಲ್ಲಿ ನಡೆಯುವ ಸಂಗೀತ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ಈ ದಸರಾ ಹಬ್ಬದ ಸಂಭ್ರಮಾಚರಣೆಯ ಅವಿಭಾಜ್ಯ ಅಂಗವಾಗಿರುತ್ತವೆ. ಕಟ್ಟ ಕಡೆಯ ದಿನ ಆ ಜಂಬೂ ಸವಾರಿಯ ನಂತರ ನಡೆಯುವ ದ ಬನ್ನಿ ಮಂಟಪದ ಹತ್ರ ನಡೆಯುವ ಕವಾಯತು, ಪೊಲೀಸರ ಕವಾಯತು, ಅದು ಕೂಡ ಅತ್ಯಂತ ಆಕರ್ಷಣೆಯ ಒಂದು ಭಾಗವಾಗಿರುತ್ತೆ. ಮೈಸೂರು ಇವತ್ತು ಇಡೀ ಕರ್ನಾಟಕದ ಪ್ರವಾಸೋದ್ಯಮದ ಅತ್ಯಂತ ಪ್ರಮುಖ ಕೇಂದ್ರವಾಗಲಿಕ್ಕೆ ಈ ವಾರ್ಷಿಕೋತ್ಸವ, ಈ ದಸರಾ ಹಬ್ಬದ ವಾರ್ಷಿಕೋತ್ಸವ ಕೂಡ ಮುಖ್ಯ ಕಾರಣ. ಇದು ಕೇವಲ ಧಾರ್ಮಿಕ ಆಚರಣೆಯೋ ಅಥವಾ ಸಾರ್ವಜನಿಕ ಆಚರಣೆಯೋ ಅನ್ನೋ ವಿವಾದ ಅನಗತ್ಯವಾಗಿ ಸೃಷ್ಟಿಯಾಗಿದೆ ಈ ಸಲ. ಯಾಕೆಂತಂದ್ರೆ ಕರ್ನಾಟಕ ಸರ್ಕಾರ ಈ ವರ್ಷದ ದಸರಾ ಉತ್ಸವ ಆಚರಣೆಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿರೋದು ಈ ವರ್ಷ ಭಾರತಕ್ಕೆ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಸಾಹಿತ್ಯಿಕ ಪ್ರಶಸ್ತಿ ಬುಕ್ಕರ್ ಪ್ರಶಸ್ತಿಯನ್ನು ತಂದುಕೊಟ್ಟ ಹಾಸನ ಮೂಲದ ಲೇಖಕಿ, ಪ್ರಗತಿಪರ ಚಿಂತಕಿ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿದ್ದಕ್ಕೆ, ಬಾನು ಮುಷ್ತಾಕ್ರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಅಪಸ್ವರ ಎತ್ತಾ ಇರೋರು ಒಂದಿಬ್ರು ಪ್ರಮುಖ ಬಿಜೆಪಿ ನಾಯಕರು. ಅದರಲ್ಲೂ ಮೈಸೂರಿನ ಮಾಜಿ ಸಂಸದ ಮತ್ತು ಮಾಜಿ ಪತ್ರಕರ್ತ ಪ್ರತಾಪ್ ಸಿಂಹ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಿಂದಾಜೆ ಮತ್ತು ಬಿಜೆಪಿಯ ಮತ್ತೊಬ್ಬ ಶಾಸಕ ಮುನಿರತ್ನ ಅವರು ಚಲನಚಿತ್ರ ನಿರ್ಮಾಪಕರು ಕೂಡ. ಇವರೆಲ್ಲರೂ ಕೂಡ ಅವ್ರು ಎತ್ತಾ ಇರೋ ಆಕ್ಷೇಪ, ಆಕೆಗೆ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಅವರು ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧವಾಗಿದ್ದಾರಾ, ಅವರು ಹಿಂದೆ 2 ವರ್ಷಗಳ ಹಿಂದೆ ಹಾವೇರಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ತಾಯಿಯನ್ನ ಭುವನೇಶ್ವರಿಯ ರೂಪದಲ್ಲಿ ನೋಡಿದ್ದಕ್ಕಾಗಿ ಆಕ್ಷೇಪ ಎತ್ತಿದ್ರು ಇತ್ಯಾದಿಗಳೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಅಷ್ಟೇ, ಅವತ್ತು ಹಾವೇರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಮಹಿಳಾ ಸಾಹಿತ್ಯ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಭಾನು ಮುಷ್ತಾಕ್ ಅವ್ರು ಹೇಳಿದ್ದಿಷ್ಟೇ, ನೀವು ಕನ್ನಡ ಭಾಷೆಯನ್ನ ಪ್ರತಿನಿತ್ಯ ಬಳಸುವ ನಮ್ಮಂಥವ್ರಿಗೆಲ್ಲರೂ ಕೂಡ ಒಂದು ಹಂತದಲ್ಲಿ ದೂರ ಮಾಡಿಬಿಟ್ಟಿದ್ದೀರಿ. ಕನ್ನಡ ತಾಯಿ ಕನ್ನಡ ಭಾಷೆಯನ್ನ ಭುವನೇಶ್ವರಿ ರೂಪದಲ್ಲಿ ಸ್ವೀಕರಿಸ್ಬಿಟ್ಟು ಆಕೆಯನ್ನು ಮಂದಾಸದಲ್ಲಿ ಕೂಡಿಸ್ಬಿಟ್ಟಿದ್ದೀರಿ. ಕೆಂಪು ಮತ್ತು ಹಳದಿ ಬಾವುಟ ಅಂದ್ರೆ ಅರಿಶಿನ ಕುಂಕುಮ ಬಣ್ಣದ ಬಾವುಟವನ್ನು ಕೂಡ ಆಕೆ ಕೈಯಲ್ಲಿ ಕೊಟ್ಟು ನಮ್ಮನ್ನೆಲ್ಲೋ ದೂರವಾಗಿಸಿದ್ರಿ ಅಂತ ಕಾಣುತ್ತೆ. ನಾನು ಎಲ್ಲಿ ನಿಂತ್ಕೊಳ್ಳಿ? ಕನ್ನಡ ಭಾಷೆಯನ್ನ ಅಪಾರವಾಗಿ ಪ್ರೀತಿಸ್ತಾ, ಕನ್ನಡ ಭಾಷೆಯನ್ನ ಸಾಹಿತ್ಯಿಕವಾಗಿ ಸೃಜನಶೀಲವಾಗಿ ಬಳಸ್ತಾ ಬಂದಿರೋ ನಾನೆಲ್ಲಿ ನಿಂತ್ಕೊಳ್ಳಿ? ನನ್ನಂಥವಳು ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತಳು ಅಷ್ಟೇ ಅಲ್ಲ, ದಲಿತರು, ಇತರ ತಳ ಸಮುದಾಯದವರ ಜೊತೆಗೆ ಮಹಿಳೆಯರು ಕೂಡ ಅಂತ ಅವ್ರು ಧ್ವನಿ ಸೇರಿಸಿದ್ರು. ಅವರ ಭಾಷಣವನ್ನ ಅಷ್ಟಿಷ್ಟು ಆಯ್ದು ಎತ್ತಿ ಹಿಡಿದ್ಬಿಟ್ಟು ಮೂದಲಿಕೆ ಶುರು ಆಗ್ಬಿಟ್ಟಿದೆ. ಟೀಕೆ ಟಿಪ್ಪಣಿಗಳಿಗೆ ಎದುರಾಗಿವೆ. ಒಂಥರ ದಸರಾ ಹಬ್ಬದ ಆರಂಭಕ ಹಂತದಲ್ಲೇನೆ ಅಪಶಕುನದ ಮಾತು ಕೇಳಿ ಬರ್ತಾ ಇರೋದು ದುರದೃಷ್ಟಕರ. ಅಂದಹಾಗೆ ಭಾನು ಮುಷ್ತಾಕ್ ಇತರ ಇಬ್ಬರು ಮಹಿಳಾ ಲೇಖಕಿಯರ ಸಮೇತ ಒಟ್ಟು 3 1980ರ ದಶಕದ ಆರಂಭದಲ್ಲಿ ಕರ್ನಾಟಕದ ಸಾರ್ವಜನಿಕ ಬದುಕಲ್ಲಿ ಸಂಚಲನ ಮೂಡಿಸಿದ್ದ ಲಂಕೇಶ್ ಪತ್ರಿಕೆಯ ಸಂಪಾದಕ ಮತ್ತು ಕನ್ನಡ ನವ್ಯ ಸಾಹಿತ್ಯದ ದೈತ್ಯ ಪ್ರತಿಭೆ ಪಿ ಲಂಕೇಶರು 3 ಮಹಿಳಾ ಬರಹಗಾರ್ತಿಯರನ್ನ ಗುರುತಿಸಿದ್ರು. ಅವರಲ್ಲೊಬ್ರು ಮಂಗಳೂರು ಮೂಲದ ಸಾರಾ ಅಬುಬೇಕರ್, ಹಾಸನದ ಬಾನು ಮುಷ್ತಾಕ್ ಮತ್ತು ರಾಯಚೂರು ಕಡೆಯ BT ಲಲಿತಾ ನಾಯಕ್. ಆ ದಿನಗಳಲ್ಲಿ ಚಂದ್ರಗಿರಿ ತೀರದಲ್ಲಿ ಅನ್ನೋ ಒಂದು ಕಾದಂಬರಿ ಧಾರಾವಾಹಿಯಾಗಿ ಬಂದಿತ್ತು. ಅದನ್ನು ಬರೆದವರು ಸಾರಾ ಅಬುಬೇಕರ್. ಅವರು ಸಾಂಪ್ರದಾಯಿಕ ಮುಸ್ಲಿಂ ಸಮುದಾಯದ ಮೌಢ್ಯ ಮತ್ತು ಕಂದಾಚಾರಗಳ ಕುರಿತಂತೆ, ಅದರಲ್ಲೂ ವಿಶೇಷವಾಗಿ ಈ ತ್ರಿಪಲ್ ತಲಾಕ್ ಅನ್ನೋ ಒಂದು ಅನಿಷ್ಟ ಪದ್ಧತಿಯನ್ನ ಕುರಿತಂತೆ ಅತ್ಯಂತ ಮನಮುಟ್ಟುವಂತಹ ಒಂದು ಕಾದಂಬರಿಯನ್ನು ಇಳಿಸ್ಬಿಟ್ಟು ಸ್ವತಃ ತಮ್ಮ ಕುಲಬಾಂಧವರಿಂದ ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸಿದ್ರು, ಬೆದರಿಕೆಯ ಕರೆಗಳನ್ನು ಎದುರಿಸಿದ್ರು. ಅದನ್ನ ಮೆಟ್ಟಿ ನಿಂತು ಮುಂದಿನ ದಿನಗಳಲ್ಲಿ ಸಾರಾ ಅಬುಬೇಕರ್
ಕನ್ನಡ ಸಾಹಿತ್ಯದ ಅಪರೂಪದ ಪ್ರತಿಭೆಯಾಗಿ ಅರಳಿದ್ರು. ಇವತ್ತು ಅವ್ರು ನಮ್ಮ ಮಧ್ಯದಲ್ಲಿಲ್ಲ. ಅದೇ ರೀತಿ ಭಾನು ಮುಷ್ತಾಕ್ ಕೂಡ ಮೊದಲು ಪತ್ರಿಕೆಯ ಹಾಸನದಿಂದ ರಾಜಕೀಯ ವರದಿಗಾರ್ತಿಯಾಗಿ ಬರವಣಿಗೆ ಶುರು ಮಾಡಿದ್ರು. ನಂತರ ಅವರ ಸೃಜನಶೀಲ ಪ್ರತಿಭೆ ವಿವಿಧ ರೀತಿಯ ಸಣ್ಣ ಕಥೆಗಳ ರೂಪದಲ್ಲಿ ಹೊರಗೆ ಬರಕ್ ಶುರುವಾಯಿತು. ಅವರ ಕಥೆಗಳಲ್ಲೂ ಕೂಡ ಅಷ್ಟೇ ಮುಸ್ಲಿಂ ಮಹಿಳೆಯರು ಅನುಭವಿಸ್ತಾ ಬಂದಿರೋ ಆ ಸಾಂಪ್ರದಾಯಿಕ ಕಂದಾಚಾರ್ಯ ಮೌಢ್ಯ ಕುರಿತಂತೆ ತಮ್ಮ ಎದೆಯಾಳದ ಧ್ವನಿಯನ್ನ ಬಿಂಬಿಸ್ತಾ ಬಂದ್ರು ತಮ್ಮ ಬರವಣಿಗೆಯಲ್ಲಿ. ಈ ಸಲದ ಬುಕ್ಕರ್ ಪ್ರಶಸ್ತಿ ಬಂದ ಪುಸ್ತಕದ ಹೆಸರು ಕೂಡ, ಕಥಾ ಸಂಕಲನದ ಹೆಸರು ಕೂಡ ನೋಡಿ ಎಷ್ಟು ಹೃದಯ ಸ್ಪರ್ಶಿಯಾಗಿದೆ. ಎದೆಯ ಹಣತೆ. ಅದನ್ನ ಹಾರ್ಟ್ ಕ್ಲ್ಯಾಂಪ್ ಅಂತ ಅನುವಾದಿಸಿರೋರು ಕೂಡ ಮತ್ತೊಬ್ಬ ಕನ್ನಡತಿ ದೀಪಾ ಬಾಸ್ತಿ. ಹೌದು, ಆ ಎದೆಯ ಹಣತೆಯಲ್ಲಿ ಉರಿತಿರೋ ಆ ಜ್ವಾಲೆ ಏನಿದೆ, ಅದು ಕೇವಲ ಮುಸ್ಲಿಂ ಹೆಣ್ಮಕ್ಳ ಹೃದಯದಲ್ಲಿ ಮಾತ್ರವಲ್ಲ, ಇಡೀ ಭಾರತೀಯ ಸಮಾಜದ ಇನ್ನು ಮಧ್ಯಕಾಲೀನ ಯುಗದ ಕೆಲವು ಸಾಂಪ್ರದಾಯಸ್ಥ ನಂಬಿಕೆಗಳಲ್ಲೇ ಹೂತು ಹೋಗಿರುವ ಸಮಾಜವನ್ನು ಎಚ್ಚರಿಸಲಿಕ್ಕೆ ಬಾನು ಮುಷ್ತಾಕ್ ತಮ್ಮದೇ ಸಮುದಾಯದ ಕೆಲವು ಅನಿಷ್ಟ ಸಂಪ್ರದಾಯಗಳ ಕುರಿತಂತೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ರು. ಅವರೆಂದೂ ಕೂಡ ಜಿಹಾದಿ ಇಸ್ಲಾಮಿಕ್ ಪರಂಪರೆಯವರಲ್ಲ. ಕನ್ನಡದ ಅತ್ಯಂತ ಪ್ರಗತಿಪರ ಮನೋಧರ್ಮವನ್ನ ತಮ್ಮ ಕಥೆಗಳಲ್ಲಿ ಬಿಂಬಿಸಿರೋ ಬಾನು ಮುಷ್ತಾಕ್ರ ಬರವಣಿಗೆ ಮತ್ತು ಅವರ ಬರವಣಿಗೆ ತಕ್ಕ ಜಾಗತಿಕ ಮನ್ನಣೆ ಬಗ್ಗೆ ಯಾರೂ ಆಕ್ಷೇಪ ಎತ್ಕೊಡ್ತು. ಆದ್ರೆ ಇದ್ದಕ್ಕಿದ್ದಂತೆ ಅವರನ್ನ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನಡೆಯೋ ಈ ದಸರಾ ಉದ್ಘಾಟನೆಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಯಾಕೆ ಅಪಸ್ವರ ಎತ್ತಾ ಇದ್ದಾರೆ? ಅದರಲ್ಲೂ ಚಾಮುಂಡಿ ಬೆಟ್ಟ ಯಾರಿಗೆ ಸೇರಿದ್ದು? ಅದು ಹಿಂದೂಗಳಿಗೆ ಸೇರಿದ್ದು ಅಲ್ಲಿ ಹೌದೋ ಅಲ್ವೋ? ಅದು ಮುಜರಾಯಿ ಇಲಾಖೆಗೆ ಸೇರಿದ್ದು ಅಥವಾ ಸರ್ಕಾರಕ್ಕೆ ಸೇರಿದ್ದು? ಇತ್ಯಾದಿ ಆಳು ಪಕ್ಷದ ನಾಯಕರಿಂದಲೂ ಮತ್ತು ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷದ ನಾಯಕರಿಂದ ಅನಗತ್ಯ ವಿವಾದಗಳು ಕೇಳಿ ಬರ್ತಾ ಇವೆ. ಅದೇ ರೀತಿ ಆ ದಿನಗಳಲ್ಲಿ ಲಂಬಾಣಿ ಹುಡುಗಿ ಶಾಲೆಗೆ ಹೋಗಿದ್ದು ಅನ್ನೋ ಒಂದು ಧಾರಾವಾಹಿ ಕಥಾನಕವನ್ನ ಬರೆದಿದ್ರು BT ಲಲಿತಾ ನಾಯಕ್. ತನ್ಮೂಲಕ ಲಂಬಾಣಿ ಸಮುದಾಯದಿಂದ ಹೊರಹೊಮ್ಮಿದ ಅತ್ಯಂತ ಅಪರೂಪದ ಸಾಹಿತ್ಯಿಕ ಪ್ರತಿಭೆಯಾಗಿ ಬೆಳಕಿಗೆ ಬಂದಿದ್ರು ಲಲಿತಾ ನಾಯಕ್. ಮುಂದೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದ್ರು, ದೇವದುರ್ಗ ಕ್ಷೇತ್ರದಿಂದ ಚುನಾಯಿತರಾಗಿ ಬಂದ MLA ಆದ್ರು, ಮಂತ್ರಿ ಆಗಿದ್ರು. ಎಲ್ಲವೂ ಕೂಡ ಈ ಇತಿಹಾಸ. ಇವತ್ತು ಕೂಡ ಅವರು ಕ್ರಿಯಾಶೀಲರಾಗಿದ್ದಾರೆ. ಅನೇಕ ಸಾರ್ವಜನಿಕ ಹಿತಾಸಕ್ತಿಯ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ತಾರೆ, ಬರವಣಿಗೆಯನ್ನು ಮುಂದುವರಿಸಿದ್ದಾರೆ. ಈ ಪರಂಪರೆಗೆ ಸೇರಿದ ಬಾನು ಮುಷ್ತಾಕ್ರ ಬಗ್ಗೆ ಅನಗತ್ಯ ಆಕ್ಷೇಪಗಳು ಬೇಕಾಗಿಲ್ಲ. ಮಹಾರಾಜರ ಕಾಲದಿಂದ ಕೂಡ ಇವತ್ತು ಸ್ವತಃ ಮೈಸೂರು ರಾಜಮನೆತನದ ರಾಜಮಾತೆ ಪ್ರಮೋದಾದೇವಿಯವರೇ ಒಂದು ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಅದರೆಲ್ಲ ಹೇಳಿದ್ದಾರೆ, ಹೌದು, ದಸರಾ ಹಬ್ಬ ಅದು ಧಾರ್ಮಿಕ ಆಚರಣೆ ಆಗೇ ಇಲ್ಲ, ಅದೊಂದು ಸಾರ್ವಜನಿಕ ಹಬ್ಬವಾಗಿ ಆಚರಿಸ್ತಾ ಬರಲಾಗಿದೆ. ನಮ್ಮ ಮನೆತನದ ಪರಂಪರೆಯಲ್ಲೂ ಕೂಡ ಹಾಗೇ ಬಂದಿದೆ. ಚಾಮುಂಡಿ ದೇವಸ್ಥಾನ ಹೌದು, ಅದು ಹಿಂದೂ ದೇವಸ್ಥಾನ ನಿಜ, ಆದರೆ ದಸರಾ ಹಬ್ಬ ಮಾತ್ರ ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದೊಂದು ಸಾಂಸ್ಕೃತಿಕ ಹಬ್ಬ ಅಂತ ಅವರೇ ಪುನರುಚ್ಚಾರ ಮಾಡಿದ್ದಾರೆ. ಹೀಗಿರುವಾಗ ಕೆಲವರೆಲ್ಲ ಭಾನು ಮುಷ್ತಾಕ್ಕೆ ಚಾಮುಂಡೇಶ್ವರ ಬಗ್ಗೆ ಗೌರವ ಇದೆಯಾ ಇಲ್ವೋ, ಅವ್ರು ಯಾಕೆ ಅವ್ರು ಬೇಕಾದ್ರೆ ಹಣೆಗೆ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ಹಾಕೊಂಡು ಬರ್ಲಿಕ್ಕೆ ತಯಾರಿದಾರ ಇತ್ಯಾದಿ ಪ್ರಶ್ನೆಗಳೇ ಎತ್ತಬಾರದಾಗಿತ್ತು. ಅಕಸ್ಮಾತ್ ಕರ್ನಾಟಕದ ಮುಖ್ಯಮಂತ್ರಿಯೇ ಒಬ್ಬ ಯೋಗ್ಯ ಮುಸ್ಲಿಂ ನಾಯಕನೇ ಆಗಿದ್ರೆ ಅವಾಗ ಈ ತರ ಮಾತಾಡ್ತಾ ಇದ್ರ? ಹಿಂದೆ ಕವಿ ನಿಸ್ಸಾರ್ ಅಹಮದ್ ಕೂಡ ಉದ್ಘಾಟನೆ ಮಾಡಿದ್ರು. ನಿಸ್ಸಾರ್ ಅಹಮದ್ ಆದ್ರೆ ನಿತ್ಯೋತ್ಸವ ಅಂತ ನಾಡದೇವಿಯ ಆರಾಧಕರಾಗಿದ್ರು. ನೋಡಿ, ಅದೇ ಭಾವನೆಯನ್ನ, ಅದೇ ಸಂವೇದನೆಯನ್ನ ಬೇರೆ ಬೇರೆ ರೂಪದಲ್ಲಿ ಬಿಂಬಿಸಿದ್ದಾರೆ ಬಾನು ಮುಷ್ತಾಕ್. ಅದಕ್ಕೋಸ್ಕರವೇ ಇದೇ ಮೊದಲ ಬಾರಿಗೆ ಬುಕ್ಕರ್ ಪ್ರಶಸ್ತಿ ಪ್ರತಿಷ್ಠಾನ ಕೂಡ ಸಾಮಾನ್ಯವಾಗಿ ಅವರು ಕಾದಂಬರಿಗಳಿಗೆ ಬಹುಮಾನ ಕೊಡ್ತಾ ಬಂದಿದ್ರು. ಈ ಬಾರಿ ಮೊದಲ ಬಾರಿಗೆ ಸಣ್ಣ ಕಥೆಗಳ ಸಂಕಲನಕ್ಕೆ ಅವರು ಮಾನ್ಯತೆ ನೀಡಿರೋದು ಬಾನು ಮುಷ್ತಾಕರ ಪ್ರತಿಭೆ, ಪರಿಶ್ರಮ ಮತ್ತು ಜನಪರವಾದ ಕಾಳಜಿಗೆ ಒಂದು ಪುರಾವೆಯಂತಿದೆ. ಆದ್ದರಿಂದ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೆ ನಾ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದಾನೆ, ಬಾನು ಮುಷ್ತಾಕರ್ಗೆ ಈ ವರ್ಷ ಕನ್ನಡ ಭಾಷೆಗೆ, ಕನ್ನಡ ಮಾತಿಗೆ ಕಿರೀಟ ಧಾರಣೆ ಮಾಡಿಸಿದ ಕೀರ್ತಿ ಬಾನು ಮುಷ್ತಾಕರ್ದು. ಅವರು ಮುಖ್ಯ ಅತಿಥಿಯಾಗಿ ನಾಡ ಹಬ್ಬದ ಉದ್ಘಾಟನೆಗೆ ಬರ್ತಾ ಇರೋದ್ರ ಬಗ್ಗೆ ಮತ್ತೆ ಮತ್ತೆ ಅಪಸ್ವರ ಎತ್ತಿ ಅವ್ರಿಗೆ ಮುಜುಗರ ಉಂಟು ಮಾಡೋದು ಬೇಡ. ಅವರು ಅತೀವ ನೋವಿನಿಂದ ಎಲ್ಲಿ ಹಿಂದೇಟು ಹಾಕ್ಬಿಡ್ತಾರೋ ಅನ್ನೋ ಆತಂಕ ಕೂಡ ನಮ್ಗೆ ಕಾಡ್ತಾ ಇದೆ. ಇದರಿಂದ ಮೈಸೂರಿನ ಭವ್ಯ ಪರಂಪರೆಗೆ, ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಮೈಸೂರಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದ್ದೇ ವಿವಿಧ ಜನಾಂಗಗಳ ಸಹಬಾಳ್ವೆಯನ್ನು ಪೋಷಿಸಿಕೊಂಡು ಬರೋದ್ರ ಮೂಲಕ. ಇದೇ ಮಾತನ್ನ
ದಿವಂಗತ ಎಸ್. ಎಂ. ಕೃಷ್ಣರವರು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಗೆ ಕೃಷ್ಣರಾಜ ಒಡೆಯರ ಹೆಸರೇ ಹಾಕಿಡ್ಬೇಕು ಅಂದಾಗಿ ಇದೇ ಕಾರಣವನ್ನ ಕೊಟ್ಟಿದ್ರು. ಮೈಸೂರಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಸರ್ವ ಜನಾಂಗಗಳ ಸಹಬಾಳ್ವೆಯನ್ನು ಪೋಷಿಸೋದ್ರ ಮೂಲಕ ಶ್ರೀಮಂತಗೊಳಿಸಿದ್ರು. ಸುಂದರವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ರು. ಅಂದ್ರೆ ಸರ್ವ ಜನಾಂಗಗಳ ಶಾಂತಿಯ ತೋಟವಾದ ಈ ಮೈಸೂರು ರಾಜ್ಯ, ಕರ್ನಾಟಕ ರಾಜ್ಯಕ್ಕೆ ಕಳಂಕ ಬರುವಂತ ಯಾವುದೇ ಹೇಳಿಕೆ, ಅಪಸ್ವರ ಎತ್ತೋದು ಬೇಡ ಅಂತ ಎಲ್ರಿಗೂ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.